ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ಬ್ಲಾಗ್ ಮಾಡಿದೆ ತುಂಬ ಟೈಮ್ ಆಗಿತ್ತು. ಯಾಕಂದರೆ ಕೆಲಸ ಗಾಯ್ಸ್, ತುಂಬ ಕೆಲಸ ಇತ್ತು. ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ದೀನಿ. ಸಂಡೇ ಎಲ್ಲರೂ ಹೊರಗೆ ಹೋಗಿದ್ದೀರಾ ಅಂತ ಗೊತ್ತು, ಬಟ್ ನಾನು ಮಾತ್ರ ಮನೇಲಿ ಇವಾಗಿದ್ದೀನಿ. ಟೈಮ್ ಆಲ್ರೆಡಿ 4 o'clock ಆಗಿದೆ ಸಂಜೆ. ಏನು ಅಡುಗೆ ಮಾಡ್ಕೊಳ್ಳೋದು ತಟ್ ಅಂತ ಅಂದ್ಕೊಂಡು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ನಾನು ನಿಮಗೆಲ್ಲ ನಿತ್ಯ ಸ್ಪೆಷಲ್ ಮ್ಯಾಗಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ಆ್ಯಂಡ್ ವಿಲ್ ಸ್ಟಾರ್ಟ್. ನಾನು ಪ್ಲೈನ್ ಮ್ಯಾಗಿ ಮಾಡಲ್ಲ, ಸ್ವಲ್ಪ ಮಸಾಲ ಮ್ಯಾಗಿ ಮಾಡ್ತೀನಿ. ಮಸಾಲ ಅಂದರೆ ನಾನು 1 ಈರುಳ್ಳಿ, 1 ಟೊಮೆಟೊ, 1 ಮೆಣಸಿನ್ಕಾಯಿ, ಇದನ್ನು 1 ಪ್ಯಾಕೆಟ್ ಮ್ಯಾಗಿಗೆ, ಸರಿನಾ? ಸೊ ಇದು 3 ನಾವು ಈಗ ಕಟ್ ಮಾಡ್ಕೋಬೇಕು. ಎಷ್ಟೇ ಹುಡುಕಿದ್ರು ಮನೆಯಲ್ಲಿ ಚಾಕು ಸಿಗ್ತಾ ಇಲ್ಲ. ಚಾಕು ಎಲ್ಲ ಹೋಗುತ್ತೋ, ಚಾಕುಗೂ ಕಾಲು ಏನಾದರೂ ಬರುತ್ತೋ ಏನು ಅಂತ ಗೊತ್ತಿಲ್ಲ. ಚಾಕು ಇಲ್ಲಿ ಗ್ಯಾಸ್ ಹಿಂದೆ ಬಿದ್ದಿದೆ. ಚಾಕು ಸಿಕ್ತು, ಚಾಕು ಸಿಕ್ಕಿದೆ. ಇದು 3 ಕಟ್ ಮಾಡಿಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈರುಳ್ಳಿ, ಟೊಮೆಟೊ, ಮೆಣಸು ಹೆಚ್ಕೊಂಡೆ. ನಿಮ್ಮ ಹತ್ರ ಬೆಳ್ಳುಳ್ಳಿ ಇದ್ದರೂ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ, ಸರಿನಾ? ಮತ್ತು ಇದನ್ನು ಇಟ್ಟಿದ್ದೀನಿ ನೋಡಿ. ಎಣ್ಣೆಗೆ ಮಸ್ಟರ್ಡ್ ಮತ್ತು ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಇದು ಈರುಳ್ಳಿ, ನಿಮ್ಮ ಹತ್ರ ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಹಾಕಿನಿ. ಫಸ್ಟ್ ಫ್ರೈ ಮಾಡ್ಕೊಂಬಿಡಿ. ಈರುಳ್ಳಿ ಮತ್ತು ಮೆಣಸು ಹಾಕ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಗೊತ್ತಾಗಬಾರ್ದು, ಅಷ್ಟು ಹಾಕಬೇಕು. ಅಂದರೆ ಸ್ವಲ್ಪ ಇವಾಗ ಟೊಮೆಟೊ ಹಾಕೋಣ. ನಾನು ಟೊಮೆಟೊ ಸ್ವಲ್ಪ ದೊಡ್ಡದಿತ್ತು, ಸೊ ನಾನು ಅರ್ಧ ತೊಗೊಂಡೆ. ನೀವು ಮಾಡುವಾಗ ಸಣ್ಣದು ಒಂದು ತೊಗೊಳ್ಳಿ, ಇಲ್ಲ ದೊಡ್ಡದಾದರೆ ಅರ್ಧ ತೊಗೊಳ್ಳಿ. ಲಾಸ್ಟ್ ಟೈಮ್ ನಾನು ಚಿಕನ್ ಸುಕ್ಕ ಮಾಡೋದೇನೋ ಹಾಕಿದ್ದೆ ವಿಡಿಯೋ. ನನ್ನ ಫ್ರೆಂಡ್ಸು ನೈಟೆಲ್ಲ ಕಾಲ್ ಮಾಡಿ ನಗ್ತಾ ಇದ್ದಾರೆ. ನಾನು ಏನಾಯಿತು, ಏನು ರಾಂಗ್ ಆಯಿತು, ಅದ್ರಲ್ಲಿ ಚೆನ್ನಾಗಿತ್ತಲ್ಲ ಸರ್, ಚೆನ್ನಾಗಿತ್ತಲ್ಲ ಅಂತ ಅವರು ಹೇಳಿದ್ರು. ಫಸ್ಟು ಎಣ್ಣೆ ಹಾಕಿ, ಮತ್ತೆ ಆನಿಯನ್ ಹಾಕಿ, ಮತ್ತೆ ಎಲ್ಲ ಲೈಕ್ ಪೌಡರೆಲ್ಲ ಹಾಕಿ ಮತ್ತೆ ಚಿಕನ್ ಹಾಕ್ತಾರೆ. ನೀವು ನೋಡಿದ್ರೆ ಚಿಕನ್ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿ ಅದ್ರ ಮೇಲೆ ಇದು ಆನಿಯನ್ ಹಾಕಿದ್ದಲ್ಲ ಅಂತ. ಆಮೇಲೆ ಫ್ಲಾಶ್ ಆಯಿತು. ಒಂದು ಸ್ವಲ್ಪ ಮಾಡಿದ ತಪ್ಪಾಯ್ತೇನೋ ಅಷ್ಟೇ ಅಂತ. ಬಟ್ ಸಾಂಬಾರು ಚೆನ್ನಾಗೇ ಇತ್ತು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಮತ್ತು ನಿಮ್ಮ ಮನೇಲಿ ಏನಾದರೂ ಲೈಕ್ ಚಿಕನ್ ಮಸಾಲ ಪೌಡ್ರು, ಇಲ್ಲಾಂದರೆ ಮೊಟ್ಟೆ ಮಸಾಲ ಪೌಡರ್ ಅದೆಲ್ಲ ಇದ್ದರೆ ಸ್ವಲ್ಪ ಹಾಕಿಬಿಡಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹೀಗೆ ಕಲಿಸ್ಕೊಡಿ. ನಿಜವಾಗ್ಲೂ ಇದು ಚೆನ್ನಾಗಾಗತ್ತೆ, ನಂಬಿ. ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಪ್ಲೇನ್ ಮ್ಯಾಗಿ ತಿನ್ನೋಕೆ ಒಂದು ಸ್ವಲ್ಪ ಬೋರ್ ಆಗುತ್ತೆ. ಅದಕ್ಕೆ ಮನೇಲಿ ಎಗ್ ಕೂಡ ಇತ್ತು, ಸೊ ಎಗ್ ಮ್ಯಾಗಿ ಮಾಡೋಣ. ಸೇಮ್ ನಾನು ಏನು ಹೇಳಿದೆ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೊಂದು ಮೊಟ್ಟೆ ಹೊಡೆದಾಕೊಂಡ್ಬಿಟ್ರೆ ಎಗ್ ಮ್ಯಾಗಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಗ್ ಹಾಕಿದ್ದೀನಿ, ಸ್ವಲ್ಪ ಅಗಲ ಮಾಡಿ ಹಾಕಿದ ಕೂಡಲೇ ಹೀಗೆ ಮಾಡಿಬಿಡಿ. ಸ್ವಲ್ಪ ತಾಗಲಿ ಅದು. ಅದಕ್ಕೊಂದು ಸ್ವಲ್ಪ 1 ಹನಿ 2 ಹನಿ ಸೋಯಾ ಸಾಸ್ ಹಾಕಿದ್ದೀನಿ, ಮತ್ತು ಮ್ಯಾಗಿ ಮಸಾಲ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು 1.5 ಮ್ಯಾಗಿ ಹಾಕ್ಕೊಂಡೆ. ಮತ್ತು ಒಂದು ಸ್ವಲ್ಪ ಮ್ಯಾಗಿ ಮಸಾಲನೂ ಹಾಕ್ಕೊಂಡೆ ಮೇಲ್ಗಡೆ, ಯಾಕಂದರೆ 1.5 ಹಾಕಿದ್ದೀನಲ್ಲ ಮ್ಯಾಗಿ. ಸೊ ಇನ್ನೊಂದು ಪ್ಯಾಕೆಟ್ ಮ್ಯಾಗಿ ಪೌಡರ್ ಹೊಡೆದು ಹಾಕ್ಕೊಂಡೆ. ಇವತ್ತು ಸಂಡೇ,
ಎಲ್ಲ ಹೊರಗೋಗಿ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅನಿಸುತ್ತೆ. ನಾನು ಮನೇಲಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಆ ಮ್ಯಾಗಿ ಬೇರೆ 2 ಮಿನಿಟ್ಸ್ ಮ್ಯಾಗಿ 20 ಮಿನಿಟ್ಸ್ ತೆಗೆಯುತ್ತೆ ನನಗೆ ಮಾಡೋಕ್ಕೆ. ಆ್ಯಂಡ್ ಮನೆಯನ್ನು ಗುಡಿಸ್ಬೇಕು, ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಮಷೀನ್ ಇದೆ, ಬಟ್ಟೆ ಒಗಿಬೇಕು, ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಫೈನಲಿ ಮ್ಯಾಗಿ ಆಯಿತು. ನನಗೆ ಇದಿರಬೇಕು, ಸೂಪ್ ಥರ ನೀರಿರಬೇಕು. ನನಗೆ ಬರೀ ಮ್ಯಾಗಿ ಇಷ್ಟ ಆಗಲ್ಲ. ಇವಾಗ ಮ್ಯಾಗಿ ಫುಲ್ ರೆಡಿಯಾಗಿದೆ. ಎಷ್ಟು ಡೆಲಿಷಿಯಸ್ಸಾಗಿ ಕಾಣಿಸುತ್ತೆ. ಅದ್ರ ಜೊತೆ ಪೆಪ್ಸಿ ಕೂಡ ರೆಡಿ ಇದೆ. ಸೊ ತಿಂದು ನೋಡೋಣ ಬನ್ನಿ ಹೇಗಿದೆ ಟೇಸ್ಟ್. ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇವತ್ತಿನ ನನ್ನ ನಿತ್ಯ ಸ್ಪೆಷಲ್ ಮ್ಯಾಗಿ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.